परमात्मने प्रणताय क्लेशनाशाय गोविंदाय नमो नमः। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। श्रीगुरुभ्यो नमः। नारायणं सर्वगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितम् अजं विभुम् आद्यं ईशं वन्दे भवद्भ्यम् अमरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। मंगल्यं मंगलं विष्णुं वरेण्यम् अनघं शुचिं नमस्कृत्य ऋषिकेशं चराचरगुरुं हरिं। ವಿಷ್ಣುವಿನ ಗುಣಚಿಂತನೆಯನ್ನು ಸೂತರು ಮಾಡ್ತಾ ಇದ್ದಾರೆ. 2 ಪದ್ಯದ ಚಿಂತನೆಯನ್ನು ನಾವು ಮಾಡಿದ್ವಿ. 3ನೇ ಮಂಗಳ ಪದ್ಯ ಮಂಗಲ್ಯಂ. ಆ ಭಗವಂತ ಯಾವ ರೀತಿ ಇದ್ದಾನೆ, ನಾರಾಯಣ ಯಾವ ರೀತಿಯಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಮಂಗಲ್ಯಂ, ನಾವು ದೇವರಲ್ಲಿ ಶುಭವನ್ನ ನಮಗೆ ಒಳಿತಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತೇವೆ. ಅಂದ್ರೆ ಮಂಗಲ ಉಂಟಾಗಲಿ, ನಮ್ಮ ಜೀವನದಲ್ಲಿ ಯಾವುದೇ ಆಪತ್ತುಗಳು ಬರದೇ ಇರಲಿ, ನಮ್ಮ ಜೀವನ ಅನ್ನುವಂಥದ್ದು ಅದು ಮಂಗಳಮಯವಾಗಿರಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತೇವೆ. ಅಂತಹ ಮಂಗಳವನ್ನ ನಮಗೆ ಅನುಗ್ರಹಿಸುವವನು ಆ ಭಗವಂತ. ಆದ್ರಿಂದ ಮಂಗಲ್ಯಂ, ಮಂಗಳಪ್ರದನಾದವನಾದದ್ರಿಂದ, ಮಂಗಳವನ್ನ ಕೊಡುವವನು ಅವನಾದದ್ರಿಂದ ಅವನನ್ನ ಮಂಗಲ್ಯಂ ಅಂತ ಹೇಳಿ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಇಡೀ ಮಹಾಭಾರತದ ಚಿಂತನೆಯನ್ನ ನಡೆಸಬೇಕು ಅಂತ ಹೇಳಿದ್ರೆ ಪ್ರಕೃತ, ಈಗ ಸೂತರು ಆ ಒಂದು ಚಿಂತನೆಯನ್ನ ಮಾಡ್ತಾ ಇರುವುದರಿಂದ ಅದು ಪರಿಪೂರ್ಣವಾಗಿ ನಡಿಬೇಕು ಅಂತ ಹೇಳಿದ್ರೆ ಜೀವನದಲ್ಲಿ ಮಂಗಲವೇ ಇರಬೇಕಾಗ್ತದೆ. ಬೇರೆ ಬೇರೆ ಸಮಸ್ಯೆಗಳಿತ್ತು ಅಂತ ಹೇಳಿದ್ರೆ ಆ ಮಹಾಭಾರತದ ಅದರಲ್ಲಿರುವಂತಹ ಭಗವಂತನ ಗುಣಚಿಂತನೆಯನ್ನ ಮಾಡೋದಕ್ಕಾಗುವುದಿಲ್ಲ. ಅದರಿಂದ ಅಂತಹ ಮಂಗಲಪ್ರದನಾದಂತಹ ನಾರಾಯಣನನ್ನ, ವಿಷ್ಣುವನ್ನ ಪ್ರಾರ್ಥನೆಯನ್ನ ಮಾಡ್ತಾರೆ. ಮಂಗಲ್ಯಂ ಮಂಗಲಂ. ಇನ್ನು ಯಾಕೆ ಅವನು ನಮಗೆ ಮಂಗಲವನ್ನು ಉಂಟು ಮಾಡ್ತಾನೆ, ಶುಭವನ್ನು ಉಂಟು ಮಾಡ್ತಾನೆ ಹೇಳಿದ್ರೆ ಅವನನ್ನ ಮಂಗಲ ಅಂತ ಹೇಳಿ ಕರೀತಾರೆ. ಅವನು ಮಂಗಲಪ್ರದ ಮಾತ್ರ ಅಲ್ಲ, ಅವನು ಕೂಡ ಮಂಗಲನೇ, ಅಂದ್ರೆ ಅವನು ಕೂಡ ಶುಭನೇ. ಅವನು ಶುಭನಾದದ್ರಿಂದ ನಮಗೆ ಶುಭವನ್ನು ಉಂಟು ಮಾಡೋದಕ್ಕೆ ಸಾಧ್ಯವಾಗ್ತದೆ. ಈಗ ಒಬ್ಬ ಕೆಸರಲ್ಲಿ ಮುಳುಗ್ತಾ ಇರೋವನ ಹತ್ರ ಹೋಗಿ ನಾವು ಅವನ ಹತ್ರನೇ ಹೋಗಿ ನಮಗೆ ಸಹಾಯ ಮಾಡು ಅಂತ ಹೇಳಿದ್ರೆ ಅವನೇ ಮುಳುಗ್ತಾ ಇದ್ದಾನೆ, ನಮ್ಮನ್ನು ಮೇಲೆ ಎತ್ತುವುದು ಹೇಗೆ ಸಾಧ್ಯವೇ ಇಲ್ಲ. ಅದರಿಂದ ಯಾರು ದಡದಲ್ಲಿರುತ್ತಾರೋ ಅಂಥವ್ರ ಹತ್ರ ನಮ್ಮನ್ನು ಎತ್ತಕ್ಕೆ ಹೇಳಿದ್ರೆ ನಮ್ಮನ್ನು ಎತ್ತುತ್ತಾರೆ. ಅದರಿಂದ ಆ ಭಗವಂತ ಅವನು ಯಾವುದೇ ದೋಷ ಇಲ್ಲ, ಮುಂದೆ ಹೇಳ್ತಾರೆ ಅದನ್ನ, ಆ ನಾರಾಯಣ ಅವನು ಮಂಗಲಮಯನಾಗಿದ್ದಾನೆ. ಆದ್ರಿಂದ ನಮಗೆ ಮಂಗಲವನ್ನು ಉಂಟು ಮಾಡೋದಕ್ಕೆ ಸಾಧ್ಯವಾಗ್ತದೆ. ಅದರಿಂದ ಆ ಮಂಗಲ ರೂಪಿಯಾಗಿ ನಮಗೆ ಮಂಗಲವನ್ನ ಉಂಟು ಮಾಡುವಂತಹ ಅವನನ್ನ ಸ್ಮರಣೆಯನ್ನು ಮಾಡ್ತಾ ಈ ಗ್ರಂಥದ ಆರಂಭವನ್ನು ಮಾಡ್ತಾರೆ. ಮಂಗಲ್ಯಂ ಮಂಗಲಂ ವರೇಣ್ಯಂ. ಇನ್ನು ಆ ಭಗವಂತನನ್ನ ವರೇಣ್ಯಂ ಅಂತ ಹೇಳಿದ್ರೆ ಎಲ್ಲರಿಂದಲೂ ಕೂಡ ಸ್ತುತಿಸಲ್ಪಡುವವನು ಅಂತ ಅರ್ಥ. ಸಮಸ್ತ ಜೀವಜಾತವನ್ನ ಸೃಷ್ಟಿ ಮಾಡುವವನು, ಸೃಷ್ಟಿಯಾದಿ ಅಷ್ಟಕವನ್ನ ನೀಡುವವನು ಜೀವಜಾತಗಳಿಗೆ, ಅದು ನಾರಾಯಣ. ಅದರಿಂದ ಸಕಲ ಸಜ್ಜನರಿಂದ, ಸಕಲ ಜ್ಞಾನಿಗಳಿಂದ ಸ್ತುತಿಸಲ್ಪಡುವವನು. ಅಂದ್ರೆ ಸಕಲ ಜ್ಞಾನಿಗಳು, ಸಕಲ ಸಜ್ಜನರು ಕೂಡ ಆ ಭಗವಂತನನ್ನ ಸ್ತೋತ್ರವನ್ನ ಮಾಡ್ತಾರೆ, ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ. ಅದರಿಂದ ವರೇಣ್ಯಂ, ಎಲ್ಲರಿಂದಲೂ ಕೂಡ ಸ್ತುತಿಸಲ್ಪಡುವವನು ಅವನು. ಆದ್ದರಿಂದ ಅವನನ್ನು ವರೇಣ್ಯಂ ಅಂತ ಹೇಳಿ ಕರೀತಾರೆ. ಅನಘಂ ಶುಚಿಂ. ಆ ಭಗವಂತ ಶುಭಪ್ರದ ಮಂಗಳ ಅಂತ ಹೇಳಿದ್ರೆ ಅದನ್ನೇ ವಿಸ್ತಾರವಾಗಿ ಹೇಳ್ತಾರೆ, ಸ್ವಲ್ಪ ಇನ್ನು ವಿವರಣೆ ಕೊಡ್ತಾರೆ. ಅನಘಂ ಅಂತ ಹೇಳಿದ್ರೆ, ಅಘ ಅಂತ ಹೇಳಿದ್ರೆ ದೋಷ ಅಂತ ಅರ್ಥ, ಪಾಪ ಅಂತ ಅರ್ಥ. ಅನಘಂ ಅಂತ ಹೇಳಿದ್ರೆ ಪಾಪರಹಿತನಾದವನು ಅಂತ ಅರ್ಥ. ಅಂದ್ರೆ ಯಾವುದೇ ದೋಷ ಇಲ್ಲ ಭಗವಂತನಲ್ಲಿ, ಅವನು ಬರೀ ಚಿನ್ಮಯನಾಗಿ ಆನಂದಮಯನಾಗಿ. ಮುಂದಿನ ಪದವೇ ಶುಚಿಂ ಅಂತ ಹೇಳಿ ಮುಂದಿನ ಗುಣಚಿಂತನೆ. ಅನಘಂ ಶುಚಿಂ, ಅವನು ದೋಷ ದೂರನಾಗಿದ್ದಾನೆ, ಶುಚಿಯಾಗಿದ್ದಾನೆ ಅಂತ ಹೇಳಿದ್ರೆ ಚಿನ್ಮಯನಾಗಿದ್ದಾನೆ, ಜ್ಞಾನಾನಂದಮಯವಾದಂತಹ ಗುಣಪೂರ್ಣನಾಗಿದ್ದಾನೆ ಅಂತ ಅರ್ಥ. ಹೀಗೆ ದೋಷ ದೂರನಾಗಿ ಗುಣಪೂರ್ಣನಾಗಿ ದೋಷ ದೂರನಾಗಿ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾನೆ. ಅಂತಹ ಚರಾಚರ ಗುರುಂ ಹರಿಂ ನಮಸ್ಕೃತ್ಯ, ಋಷಿಕೇಶಂ ನಮಸ್ಕೃತ್ಯ, ಋಷಿಕೇಶಂ ವಿಷ್ಣುಂ ನಮಸ್ಕೃತ್ಯ. ಚರಾಚರ ಗುರು. ಚರ ಅಂತ ಹೇಳಿದ್ರೆ ಸಕಲ ಜೀವರು, ಅಚರ ಅಂತ ಹೇಳಿದ್ರೆ ಚಲಿಸಲೇ ಇರುವಂತಹ ಜಡ ವಸ್ತುಗಳು ಆಗ್ಬೋದು, ಸಸ್ಯಗಳು ಎಲ್ಲವೂ ಕೂಡ. ಹೀಗೆ ಇದೆಲ್ಲದಕ್ಕೂ ಕೂಡ ಗುರುಸ್ಥಾನನಾದಂತಹ ನಮ್ಮೆಲ್ಲರ ಪಾಪವನ್ನ
ಪರಿಹಾರ ಮಾಡುವಂತಹ ಹರಣೆ ಮಾಡುವಂತಹ ಸಕಲ ಇಂದ್ರಿಯ ನಿಯಾಮಕನಾದಂತಹ ಋಷಿಕೇಶಂ ಸಕಲ ಇಂದ್ರಿಯ ನಿಯಾಮಕನಾದಂತಹ ಆ ವಿಷ್ಣುವನ್ನ ನಮಸ್ಕಾರವನ್ನ ಮಾಡಿ ಸರ್ವಲೋಕೇಶ ಪೂಜಿತಸ್ಯ ಮಹಾತ್ಮನಃ ವ್ಯಾಸಸ್ಯ ಅಮಿತ ತೇಜಸಃ ಮಹರ್ಷೇಃ ವ್ಯಾಸಸ್ಯ ಕ್ರಿಸ್ತಂ ಮತಂ ಪ್ರವಕ್ಷ್ಯಾಮಿ ಅಂತ ಹೇಳಿ ಸಕಲ ಜನರಿಂದ ಪೂಜಿತರಾದಂತಹ ಮಹಾತ್ಮರಾದಂತಹ ಅಪರಿಮಿತವಾದಂತಹ ಕಾಂತಿ ಇರುವಂತಹ ಆ ವ್ಯಾಸರ ಮಹರ್ಷಿಗಳಾದಂತಹ ವ್ಯಾಸರ ಪರಿಪೂರ್ಣವಾದಂತಹ ವಿಚಾರವನ್ನ ಪರಿಪೂರ್ಣ ಅಂತ ಹೇಳಿದ್ರೆ ಅವರು ಯಾವ ಅಭಿಪ್ರಾಯದಿಂದ ವೈಶಂಪಾಯನರಿಗೆ ಮಹಾಭಾರತವನ್ನು ಉಪದೇಶವನ್ನು ಮಾಡಿದ್ದಾರೆ ಆ ಉಪದೇಶವನ್ನ ಪ್ರವಕ್ಷ್ಯಾಮಿ ಆ ವಿಚಾರವನ್ನೆಲ್ಲವನ್ನು ಕೂಡ ಅವರ ಅಭಿಪ್ರಾಯವನ್ನು ನಿಮಗೆ ತಿಳಿಸಿಕೊಡ್ತೇವೆ. ಅದರಲ್ಲಿ ವ್ಯಾಸರ ಅಭಿಪ್ರಾಯ ಬೇರೆ, ಅವರ ಅಭಿಮತ ಬೇರೆ, ನನ್ನ ಅಭಿಮತ ಬೇರೆ ಅಲ್ಲ. ವ್ಯಾಸರು ಯಾವ ರೀತಿಯಾಗಿ ಉಪದೇಶವನ್ನು ಮಾಡಿದ್ದಾರೋ ವೈಶಂಪಾಯನರಿಗೆ ಅದೇ ಉಪದೇಶವನ್ನ ನಾನು ಕೇಳಿದ್ದೇನೆ, ಅದರಿಂದ ಅದನ್ನು ನಾನು ನಿಮಗೆ ಉಪದೇಶಿಸ್ತೇನೆ ಅಂತ ಹೇಳಿ ಮೊದಲಿಗೆ ಪ್ರತಿಜ್ಞೆಯನ್ನು ಮಾಡ್ತಾರೆ. ಇಲ್ಲಿ ಋಷಿಕೇಶಂ ನಮಸ್ಕೃತ್ಯ ಅಂತ ಹೇಳಿ ಒಂದು ವಿಶೇಷವನ್ನು ಕೊಟ್ಟಿದ್ದಾರೆ. ಋಷಿಕೇಶಂ ಅಂತ ಹೇಳಿದ್ರೆ ಋಷಿಕ ಅಂತ ಹೇಳಿದ್ರೆ ಇಂದ್ರಿಯಗಳು ಅಂತ ಅರ್ಥ. ಋಷಿಕ ಅಂತ ಹೇಳಿದ್ರೆ ಇಂದ್ರಿಯಗಳು, ಅದರ ಒಡೆಯ ಆದ್ದರಿಂದ ಅವನನ್ನು ಋಷಿಕೇಶ ಅಂತ ಹೇಳಿ ಕರೆಯುವಂಥದ್ದು. ಅದರಿಂದ ಸಕಲ ಇಂದ್ರಿಯವನ್ನ ನಿಯಮನ ಮಾಡುವಂತ ಸಕಲ ಜೀವರನ್ನು ನಿಯಮನ ಮಾಡುವಂಥದ್ದು ಅಂತ ಹೇಳಿದ್ರೆ ಯಾವ ರೀತಿ ಅಂತ ಸ್ವಲ್ಪ ಅದನ್ನು ವಿವರಣೆ ಮಾಡಿದ್ರೆ ನಮ್ಮ ಸಕಲ ಇಂದ್ರಿಯಗಳನ್ನು ಕೂಡ ನಿಯಮನ ಮಾಡುವವನು ಆ ನಾರಾಯಣ. ಅದರಿಂದ ಅಂತಹನನ್ನು ನಮಸ್ಕಾರ ಮಾಡಿ ನಾನು ಮಹಾಭಾರತದ ಚಿಂತನೆಯನ್ನು ಮಾಡ್ತೇನೆ ಅಂತ ಹೇಳಿ ಸಂಕಲ್ಪವನ್ನು ಮಾಡ್ತಾರೆ. ಅದರಿಂದ ಚಿಂತನೆ ಮಾಡಬೇಕು ಹೇಳಿದ್ರೆ ನಮಗೆ ವಿಶೇಷವಾದಂತಹ ಭಗವಂತನ ಬಗ್ಗೆ ಒಂದು ಪ್ರವೃತ್ತಿ ಬೇಕು, ಆಸಕ್ತಿ ಬೇಕು. ಅದಿದ್ದಾಗ ಮಾತ್ರ ಶ್ರವಣ ಮಾಡುವುದಕ್ಕೆ ಸಾಧ್ಯವಾಗ್ತದೆ ಅಥವಾ ಹೇಳುವುದಕ್ಕೆ ಸಾಧ್ಯವಾಗ್ತದೆ. ಅದೆರಡೂ ಕೂಡ ಸಾಧ್ಯವಾಗಲಿ ಋಷಿಕದ ಇಂದ್ರಿಯಗಳೆಲ್ಲ ಇಂದ್ರಿಯ ಸ್ವಾಮಿಯಾದಂತಹ ಅವನ ಅನುಗ್ರಹ ಇದ್ರೆ ನಾವು ಕೇಳುವುದಕ್ಕೆ ಸಾಧ್ಯವಾಗ್ತದೆ, ಹೇಳುವುದಕ್ಕೆ ಸಾಧ್ಯವಾಗ್ತದೆ. ಅದರಿಂದ ಅಂತಹ ಶಕ್ತಿಯನ್ನು ನಮಗೆ ಅನುಗ್ರಹ ಮಾಡಲಿ ಅಂತ ಹೇಳಿ ಆ ಮಂಗಳಾಚರಣೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದರಿಂದ ನಮಗೂ ಕೂಡ ಆ ಮಹಾಭಾರತ ಅಂತ ಹೇಳಿದ್ರೆ 1,00,000 ಶ್ಲೋಕವಿರುವಂತಹ ದೊಡ್ಡ ಗ್ರಂಥ. ಅದರ ಚಿಂತನೆ ಅನ್ನುವಂಥದ್ದು ಅದು ಒಂದು ಚಾತುರ್ಮಾಸ್ಯ ಕಾಲದಲ್ಲಿ ಪರಿಪೂರ್ಣವಾಗಿ ನಾವೀಗ ಇನ್ನೂ ಒಂದು 25-26 ಶ್ಲೋಕದಲ್ಲಿ ಅಷ್ಟೇ ಇದ್ದೇವೆ. ಇನ್ನು ಸುಮಾರು ಶ್ಲೋಕಗಳು ಬಾಕಿ ಇದೆ. ಅದು ಪರಿಪೂರ್ಣವಾಗಿ ನಡೆಸಲಿ ದೇವರು ಅಂತ ಹೇಳಿ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಸಕಲ ಇಂದ್ರಿಯ ನಿಯಾಮಕನವನು ಅನ್ನುವಂತಹ ಚಿಂತನೆಯನ್ನ ಆ ಗುಣ ಚಿಂತನೆಯನ್ನ ನಾವು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ದುರ್ಗಾಂಧರದ ಲಕ್ಷ್ಮೀ ನರಸಿಂಹ ಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು.